ಎಲ್ರಿಗೂ ನಮಸ್ಕಾರ. CME 2 ವೀಕ್ 11 ಕಟಿಂಗ್ ಟೂಲ್ಸ್ ಆ್ಯಂಡ್ ಅಬ್ರೆಸಿವ್ಸ್ ವಿಡಿಯೋ ಸೀರೀಸ್ಗೆ ಅಗೇನ್ ಸ್ವಾಗತ ಅಂತ ಹೇಳ್ತಾ, ಈ ಒಂದು ಸೆಷನಲ್ಲಿ ನಿಮಗೆ ಪ್ರಾಕ್ಟೀಸ್ ಏನು ಸರ್ಫೇಸ್ ಗ್ರೈಂಡಿಂಗ್ ಅಥವಾ ಸೆಂಟರ್ಲೆಸ್ ಗ್ರೈಂಡಿಂಗಲ್ಲಿ ನಿಮ್ಮಲ್ಲಿರುವಂತಹ ಫೆಸಿಲಿಟೀಸಲ್ಲಿ ಯೂಸ್ ಮಾಡುವಂತಹ ಗ್ರೈಂಡಿಂಗ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ತನಕ ಕಟಿಂಗ್ ಟೂಲ್ಸ್ ಮತ್ತು ಗ್ರೈಂಡಿಂಗ್ ವೀಲ್ಸ್ ಅಬ್ರೆಸಿವ್ಸ್ ಬಗ್ಗೆ ತುಂಬ ಡೀಟೇಲಾಗಿ ತಿಳ್ಕೊಂಡಿದ್ದೀರಾ. ನೀವು ಯಾರು ಇನ್ನೂ ನೋಡಿಲ್ಲ ಅಂದರೆ ಗೋ ಬ್ಯಾಕ್ ಟು ಮೈ ಪ್ರೀವಿಯಸ್ ವಿಡಿಯೋಸ್ ಆ್ಯಂಡ್ ಲರ್ನ್ ದೋಸ್ ಥಿಂಗ್ಸ್ ಆ್ಯಂಡ್ ಕಮ್ ಬ್ಯಾಕ್ ಟು ದ ಪ್ರಾಕ್ಟೀಸ್ ಸೆಷನ್. ದಿಸ್ ಇಸ್ ಇಂಟಿಗ್ರೇಟೆಡ್ ಕೋರ್ಸ್ ಆಗಿರೋದ್ರಿಂದ you need to perform a simple surface grinding operation. ಏನ್ ಬಗ್ಗೆ ಹೇಳೋದಾದರೆ, ಟು ಪರ್ಫಾರ್ಮ್ ಸಿಂಪಲ್ ಸರ್ಫೇಸ್ ಗ್ರೈಂಡಿಂಗ್ ಆಪರೇಷನ್. ಸೊ ಕೊಟ್ಟಿರುವಂತಹ ವರ್ಕ್ ಪೀಸ್ಗೆ ಸ್ಮೂತ್ ಮತ್ತು ಆ್ಯಕ್ಯುರೇಟ್ ಲುಕ್ಕನ್ನು ಕೊಡುವಂತಹ ಒಂದು ಆಪರೇಷನ್ ಇದು ಸರ್ಫೇಸ್ ಗ್ರೈಂಡಿಂಗು. ಯು ನೀಡ್ ಟು ಪರ್ಫಾರ್ಮ್ ಆ ಸರ್ಫೇಸ್ ಗ್ರೈಂಡಿಂಗ್ ಆಪರೇಷನ್. ಇದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಆಪರೇಟರ್ಸ್ ಅಥವಾ ಟೂಲ್ಸ್ ಬಂದು ಸರ್ಫೇಸ್ ಗ್ರೈಂಡಿಂಗ್ ಮಿಷಿನ್ ಬೇಕಾಗುತ್ತೆ. ಯು ನೀಡ್ ಟು ಹ್ಯಾವ್ ಎ ಗುಡ್ ಗ್ರೈಂಡಿಂಗ್ ವೀಲ್, ಮ್ಯಾಗ್ನೆಟಿಕ್ ಚೆಕ್, ವರ್ಕ್ ಪೀಸ್, ಮೈಂಡ್ ಸ್ಟೀಲ್ ಬ್ಲಾಕ್ ಯೂಸ್ ಮಾಡಿದ್ರೆ ಪ್ರಿಫರಬಲಿ ಗುಡ್, ವರ್ನಿಯರ್ ಅಥವಾ ಮೈಕ್ರೋಮೀಟರ್ ಫಾರ್ ಚೆಕ್ಕಿಂಗ್ ದ ಡೈಮೆನ್ಷನ್ ಆ್ಯಂಡ್ ಅಕ್ಯುರಸಿ, ಕೂಲೆಂಟ್ ಅಂದರೆ ಏನು ರಬ್ಬಿಂಗ್ ಆಗುವಂಥದ್ದನ್ನ ಸ್ವಲ್ಪ ನೀವು ಗ್ರೈಂಡಿಂಗ್ ವೀಲ್ನ ತಡೆಯೋದಕ್ಕೋಸ್ಕರ ಆ ಅಬ್ರೆಸಿವ್ ಪಾರ್ಟಿಕಲ್ಸು ಏನೋ ಒಂದು ಬಾಂಡಿಂಗ್ನ ಬಿಟ್ಕೋಬಾರ್ದು ಅಂತ ಕೂಲೆಂಟ್ನ ಯೂಸ್ ಮಾಡ್ತಾರೆ. ಬಿಫೋರ್ ಗೋಯಿಂಗ್ ಟು ದ ಆಪರೇಷನ್ ಯು ನೀಡ್ ಟು ಲರ್ನ್ ಸಮ್ ಥಿಯರಿ ರಿಲೇಟೆಡ್ ಟು ಸರ್ಫೇಸ್ ಗ್ರೈಂಡಿಂಗ್. So it is also a finishing process where the rotating abrasive wheel removes a small amount of material from the workpiece. Rotating abrasive wheel ಸಣ್ಣ ಪ್ರಮಾಣದಲ್ಲಿ ಮೆಟೀರಿಯಲ್ನ ರಿಮೂವ್ ಮಾಡಿದ್ರೆ ಅದಕ್ಕೆ ನಾವು ಸರ್ಫೇಸ್ ಗ್ರೈಂಡಿಂಗ್ ಅಂತ ಕರಿತೀವಿ. ಇಲ್ಲಿ ಫಿನಿಶಿಂಗ್ ಪ್ರೋಸೆಸ್ ಆಗಿರೋದ್ರಿಂದ ಜಾಸ್ತಿ ಮೆಟೀರಿಯಲ್ಲು ರಿಮೂವ್ ಆಗೋದಿಲ್ಲ. ವರ್ಕ್ ಪೀಸ್ನ ಮ್ಯಾಗ್ನೆಟಿಕ್ ಚೆಕ್ಕಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ಗ್ರೈಂಡಿಂಗ್ ವೀಲ್ನ ಹೈ ಸ್ಪೀಡಲ್ಲಿ ರೊಟೇಟ್ ಮಾಡಿದಾಗ ಹೈ ಡೈಮೆನ್ಷನಲ್ ಆ್ಯಕ್ಯುರೇಟ್ ಅಥವಾ ಸ್ಮೂತ್ ಸರ್ಫೇಸ್ ಫಿನಿಶ್ ಇರುವಂತಹ ಒಂದು ಕಾಂಪೊನೆಂಟು ನಮಗೆ ಬರುತ್ತೆ ಅಂತ ಹೇಳ್ಬೋದು. ಇದು ತುಂಬ ಇಂಪಾರ್ಟೆಂಟು, ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ತಿಳ್ಕೊಂಡಿರುವಂಥದ್ದು. ಎಗೇನ್ ಎನಿ ಆಫ್ ದ ಮಿಷನ್ ಯು ಡೂ ಇಟ್, ಸೊ PPE ಕಿಟ್ ಆಲ್ವೇಸ್ ವಿಯರ್ ಸೇಫ್ಟಿ ಗ್ಲಾಸಸ್. ಸೇಫ್ಟಿ ಗಾಗಲ್ಸು ತುಂಬ ಇಂಪಾರ್ಟೆಂಟು. ಸರಿಯಾದ ಸೇಫ್ಟಿ ಗಾಗಲ್ಸ್ನ ವೇರ್ ಮಾಡಬೇಕಾಗುತ್ತೆ. ರೊಟೇಟಿಂಗ್ ವೀಲ್ನ ಟಚ್ ಮಾಡಬೇಡಿ ನಿಮ್ಮ ಕೈಯಲ್ಲಿ ಅಥವಾ ಗ್ಲೌಸಿಂದ. ಗ್ರೈಂಡಿಂಗ್ ವೀಲ್ಸ್ ಏನಾದರೂ ಕ್ರ್ಯಾಕ್ ಆಗಿದೆಯಾ ಅನ್ನೋದನ್ನು ಫಸ್ಟೇ ಚೆಕ್ ಮಾಡ್ಕೊಳ್ಳಿ. ಅದರ್ವೈಸ್ ಇಟ್ ಮೇ ಎಂಡ್ ಅಪ್ ವಿತ್ ಏನು ಪಾರ್ಟಿಕಲ್ಸ್ ಎಲ್ಲ ಲೂಸ್ ಆಗಿ ಹೊರಗಡೆ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ರ್ಯಾಕ್ ಏನಾರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಕ್ಲ್ಯಾಂಪ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮೆಷಿನ್ ಗಾರ್ಡ್ಸ್ನ ಯೂಸ್ ಮಾಡಿ. ಅದರ್ವೈಸ್ ಏನಾದರೂ ಪ್ರಾಬ್ಲಮ್ ಆಗಿ ಅದು ಕಟ್ಟಾಗಿ ಬಂದರೆ ಅಲ್ಲೇ ಉಳ್ಕೋಬೇಕು, ಅದು ಹೊರಗಡೆಗೆ ಆರಬಾರ್ದು. ಹಾಗಾಗಿ ಮೆಷಿನ್ ಗಾರ್ಡ್ಸ್ನ ಯೂಸ್ ಮಾಡಿ. ಸ್ಪೀಡು ಏನು ರೆಕಮೆಂಡೆಡ್ ಸ್ಪೀಡ್ ಇರುತ್ತೋ ಅದಕ್ಕಿಂತ ಜಾಸ್ತಿ ರೊಟೇಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಆಲ್ವೇಸ್ ಕೀಪ್ ಯುವರ್ ಹ್ಯಾಂಡ್ಸ್ ಅವೇ ಫ್ರಮ್ ದ ಮೂವಿಂಗ್ ಪಾರ್ಟ್ಸ್. ನಿಮ್ಮ ಕೈಯನ್ನು ಮೂವಿಂಗ್ ಪಾರ್ಟ್ಸಿಂದ ಸ್ವಲ್ಪ ದೂರಕ್ಕೆ ಇಡಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳ್ಬೋದು. ಇನ್ನು ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ, ಯು ನೀಡ್ ಟು ಕ್ಲೀನ್ ದ ಮೆಷಿನ್ ಅಂತ ವರ್ಕ್ ಪೀಸ್ನ ಬಿಫೋರ್ ಟೇಕಿಂಗ್ ಟು ದ ಆಪರೇಷನ್ ಯು ನೀಡ್ ಟು ಕ್ಲೀನ್ ಇಟ್. ಫಿಕ್ಸ್ ದ ಜಾಬ್ ಇನ್ ಟು ದ ಮ್ಯಾಗ್ನೆಟಿಕ್ ಚೆಕ್ಗೆ ಜಾಬ್ನ ಫಿಕ್ಸ್ ಮಾಡಬೇಕು ಅಥವಾ ವರ್ಕ್ ಪೀಸ್ನ ಫಿಕ್ಸ್ ಮಾಡಬೇಕು. ಮ್ಯಾಗ್ನೆಟಿಕ್ ಚೆಕ್ನ ಸ್ವಿಚ್ ಆನ್ ಮಾಡಬೇಕು ಫಸ್ಟು. ಗ್ರೈಂಡಿಂಗ್ ವೀಲ್ನ ಸ್ಟಾರ್ಟ್ ಮಾಡಬೇಕು. ಮತ್ತು ಎಷ್ಟು ಡೆಪ್ತ್ ಆಫ್ ಕಟ್ಟಬೇಕು ಅದನ್ನು ಸೆಟ್ ಮಾಡಬೇಕು. ನೀವು ಸೆಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಸರಿಯಾದ ರೀತಿಯಲ್ಲಿ ಅದನ್ನು ಸೆಟ್ ಮಾಡಬೇಕು. ಟೇಬಲ್ನ ಮೂವ್ ಮಾಡಬೇಕು ಬೇಸ್ಡ್ ಆನ್ ದ ಫೀಟ್ ಯು ಹ್ಯಾವ್ ಆಲ್ರೆಡಿ ಗಿವನ್. ಕೂಲೆಂಟ್ ಏನಾದರೂ ಬೇಕಂದರೆ ಅದನ್ನು ಅಪ್ಲೈ ಮಾಡಬೇಕು. ಸೊ ಗ್ರೈಂಡಿಂಗನ್ನ ನಿಮಗೆ ಯಾವ ಫಿನಿಶಿಂಗ್ ಬೇಕು ಆ ಫಿನಿಶಿಂಗಿಗೆ ಬರೋ ತನಕ ಯು ನೀಡ್ ಟು ಕಂಟಿನ್ಯೂ ಇಟ್ ಟಿಲ್ ದಟ್ ಯು ಕ್ಯಾನಾಟ್ ಸ್ಟಾಪ್ ಇಟ್. ಸೊ ಒನ್ಸ್ ಯು ಅಚೀವ್ ದ ಫಿನಿಶ್ ಆ್ಯಸ್ ಯು ಡೆಸಿಗ್ನೇಟೆಡ್ ಅಥವಾ ನೀವೇನು ಕೊಟ್ಕೊಂಡಿದ್ದೀರೋ ಅದಾದಮೇಲೆ ಯು ನೀಡ್ ಟು ಸ್ವಿಚ್ ಆಫ್ ದ ಮೆಷಿನ್ ಆ್ಯಂಡ್ ಆಫ್ಟರ್ ದ ಆಪರೇಷನ್ ಇಸ್ ಓವರ್ ಯು ನೀಡ್ ಟು ರಿಮೂವ್ ದ ವರ್ಕ್ ಪೀಸ್ ಆ್ಯಂಡ್ ಮೆಷರ್ ದ ಜಾಬ್ ಬೈ ಮೀನ್ಸ್ ಆಫ್ ವರ್ನಿಯರ್ ಕ್ಯಾಲಿಪರ್ ಆರ್ ಸ್ಕ್ರೂ ಗೇಜ್. ಯು ನೀಡ್ ಟು ಟೇಕ್ ಸಮ್ ರೀಡಿಂಗ್ಸ್. ಇನಿಷಿಯಲ್ ಸೈಜ್ ಎಷ್ಟಿತ್ತು, ಫೈನಲ್ ಸೈಜ್ ಎಷ್ಟಿದೆ. ಫಾರ್ ಎಕ್ಸಾಂಪಲ್ ಇನಿಷಿಯಲ್ ಸೈಜು 51 mm ಇತ್ತು. ಯು ವಾಂಟ್ ಟು ರಿಮೂವ್ 1 mm ಥಿಕ್ನೆಸ್ ಇದ್ದರೆ ಯು ನೀಡ್ ಟು ರೈಟ್ 50 mm ಹಿಯರ್. ಡೆಪ್ತ್ ಆಫ್ ಕಟ್ ಎಷ್ಟು, 0.5 mm ಕೊಡಬೇಕು ಇಫ್ ಇಟ್ ಇಸ್ ಎ ರೊಟೇಟಿಂಗ್ ಎಲಿಮೆಂಟ್, ಆರ್ 1 mm ಇಫ್ ಇಟ್ ಇಸ್ ಎ ಸರ್ಫೇಸ್ ಅಥವಾ ಫ್ಲ್ಯಾಟ್ ವರ್ಕ್ ಪೀಸ್. ಸರ್ಫೇಸ್ ಫಿನಿಶ್ ಎಷ್ಟು ಬಂದಿದೆ, ಇಟ್ ಈಸ್ ಲುಕ್ಸ್ ಗುಡ್, ಚೆನ್ನಾಗಿ ಬಂದಿದೆಯಾ ಇಲ್ವಾ ಅನ್ನೋದನ್ನು ಕೂಡ ಯು ಕ್ಯಾನ್ ಚೆಕ್ ಯೂಸಿಂಗ್ ಸರ್ಫೇಸ್ ಫಿನಿಶ್ ಆಪರೇಟರ್ಸ್ ಆರ್ ಬೈ ನೀವು ನೋಡೋದಾದ್ರಿಂದ ಚೆನ್ನಾಗಿದೆ ಅಂತ ಹೇಳಿದ್ರೆ ಗುಡ್ ಆರ್ ವೆರಿ ಗುಡ್ ಯು ಕ್ಯಾನ್ ರೈಟ್ ಲೈಕ್ ದಟ್. ಇನಿಷಿಯಲ್ ಸೈಜ್ ಮತ್ತು ಫೈನಲ್ ಸೈಜ್ನ ಮೈನಸ್ ಮಾಡಿ ಡೆಪ್ತ್ ಆಫ್ ಕಟ್ನ ಬರೀಬೇಕಾಗುತ್ತೆ. ದ ಗಿವನ್ ವರ್ಕ್ ಪೀಸ್ ವಾಸ್ ಸಕ್ಸಸ್ಫುಲಿ ಗ್ರೌಂಡ್. ಸೊ ದಿಸ್ ಈಸ್ ಅ ಪ್ಲೂರಲ್ ಆಫ್ ಗ್ರೈಂಡಿಂಗ್ ಆಪರೇಷನ್. ಗ್ರೌಂಡ್ ಆಗಿದೆ. ಅದಾದಮೇಲೆ ರಿಕ್ವೈರ್ಡ್ ಡೈಮೆನ್ಷನ್ಸು ನಿಮಗೆ ಬೇಕಾಗಿರುವಂತಹ ಸರ್ಫೇಸ್ ಫಿನಿಶು ತುಂಬ ಚೆನ್ನಾಗಿ ಬಂದಿದೆ ಅಂತ ಯು ನೀಡ್ ಟು ರೆಕಾರ್ಡ್ ಇನ್ ಯುವರ್ ರೆಕಾರ್ಡ್ ಬುಕ್. ಸೊ ದಿಸ್ ಇಸ್ ಅಬೌಟ್
ಪ್ರಾಕ್ಟೀಸ್ ಸೆಷನ್ ಯೂಸಿಂಗ್ ಸರ್ಫೇಸ್ ಗ್ರೈಂಡಿಂಗ್ ಆಪರೇಷನ್. ಸೊ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ. So if you have any doubts, you can leave a comment. I'm happy to answer for it. And don't forget to like, share and subscribe. Thank you so much for watching. In the next video, I'm going to start week number 12, that is drilling machines. Thank you so much for watching.